ಯಾಜಕಕಾಂಡ 20ನೇ ಅಧ್ಯಾಯ 8ನೆಯ ವಾಕ್ಯ. ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು, ನಾನು ನಿಮ್ಮನ್ನು ಪರಿಶುದ್ಧ ಜನವಾಗುವಂತೆ ಮಾಡುವ ಯೆಹೋವನು. ಈ ವಾಕ್ಯದಲ್ಲಿ ದೇವರು ಇಸ್ರಾಯೇಲ್ಯರು ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ದೇವರು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ, ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು, ನಾನು ನಿಮ್ಮನ್ನು ಪರಿಶುದ್ಧ ಜನವಾಗುವಂತೆ ಮಾಡುವ ಯೆಹೋವನು ಎಂಬುದಾಗಿ. ಅಂದರೆ ದೇವರ ಆಜ್ಞೆಗಳನ್ನು, ದೇವರ ನಿಯಮಗಳನ್ನು ಕೈಗೊಂಡು ನಡೆಯುವುದರಿಂದ ನಾವು ಪರಿಶುದ್ಧವಾಗುವುದಿಲ್ಲ. ನಾವು ಆ ರೀತಿಯಾಗಿ ನಡೆಯುವುದರಿಂದ ದೇವರಿಗೆ ಮೆಚ್ಚುಗೆಯಾಗಿ ದೇವರಿಗೆ ಒಪ್ಪುವ ರೀತಿಯಲ್ಲಿ ಬದಲಾಗುತ್ತೇವೆ. ಆಗ ದೇವರು ನಮ್ಮನ್ನು ಪರಿಶುದ್ಧಪಡಿಸುತ್ತಾರೆ. ಆದರೆ ಕೆಲವರು ಇದನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಪರಿಶುದ್ಧತೆ ಎಂಬುದಾಗಿ ಅಂದುಕೊಳ್ಳುತ್ತಾರೆ. ಆದರೆ ಆ ರೀತಿ ಅಲ್ಲ. ಆ ರೀತಿ ಆಗಿಬಿಟ್ಟರೆ ಕರ್ಮ ಮಾರ್ಗದ ಮೂಲಕವಾಗಿ ಪರಿಶುದ್ಧತೆ ಎಂಬುದಾಗಿ ಆಗಿಬಿಡುತ್ತದೆ. ಆದರೆ ನಾವು ನೀತಿವಂತರಾಗಿರುವಂಥದ್ದು ದೇವರ ಕೃಪೆಯಿಂದಲೇ ಆಗಿದೆ, ಯೇಸು ಕ್ರಿಸ್ತನು ಸುರಿಸಿದಂಥ ರಕ್ತದಿಂದಲೇ ಆಗಿದೆ. ಹಾಗಾಗಿ ಪರಿಶುದ್ಧತೆ ಎಂಬುವಂಥದ್ದು ದೇವರಿಂದ ನಮಗೆ ಸಿಗುವಂಥ ಒಂದು ದಾನವೇ ಹೊರತು, ದೇವರು ನಮ್ಮನ್ನ ಕರುಣಿಸಿ ನಮಗೆ ಅನುಗ್ರಹಿಸುವಂಥ ಒಂದು ವಿಷಯವೇ ಹೊರತು ನಮ್ಮ ಶ್ರಮದಿಂದ ಅದನ್ನು ಹೊಂದುವುದಲ್ಲ. ನಾವು ದೇವರ ಮುಂದೆ ತಗ್ಗಿಸಿಕೊಂಡು ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವುದರಿಂದಲೇ ಪರಿಶುದ್ಧತೆ ಎಂಬುದನ್ನು ದೇವರಿಂದ ಉಡುಗೊರೆಯಾಗಿ ಪಡೆದುಕೊಳ್ಳುತ್ತೇವೆ. ಹಾಗಾದರೆ ನಾವು ಆಜ್ಞೆಗಳನ್ನು ಕೈಗೊಂಡು ನಡೆಯುವುದು ಯಾಕೆ ಅಂದರೆ, ನಮ್ಮನ್ನು ಪರಿಶುದ್ಧ ಮಾಡಿರುವಂಥ, ನಮ್ಮನ್ನು ಆರಿಸಿಕೊಂಡಿರುವಂಥ ದೇವರಿಗೆ ಒಪ್ಪಿಗೆಯಾಗಿ ಮೆಚ್ಚುಗೆಯಾಗಿ ಆತನ ಹೃದಯಕ್ಕೆ ಸಂತೋಷವನ್ನುಂಟು ಮಾಡುವಂತೆ ಪ್ರೀತಿಯಿಂದ ಆತನ ಆಗ್ರಹಗಳನ್ನು ನೆರವೇರಿಸುವಂತೆ ಜೀವಿತವನ್ನು ಮುನ್ನಡೆಸುವುದಕ್ಕಾಗಿ, ಇದಕ್ಕಾಗಿಯೇ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥದ್ದು. ಯಾರು ಈ ಆಜ್ಞೆಗಳನ್ನು ದೇವರ ಮೇಲಿರುವಂಥ ಪ್ರೀತಿಯಿಂದ ಕೈಗೊಂಡು ನಡೆಯುತ್ತಾರೋ ಅವರು ಆಜ್ಞೆಗಳನ್ನು ಕೈಗೊಳ್ಳುವುದರಲ್ಲಿ ಸಫಲರಾಗುತ್ತಾರೆ. ಯಾರು ಪ್ರೀತಿ ಇಲ್ಲದೆ ಏನೋ ಒತ್ತಾಯದಿಂದ ಇಲ್ಲ ಇದನ್ನು ಮಾಡಲೇಬೇಕು, ಈ ರೀತಿ ನಾನು ಇರಲೇಬೇಕೆಂಬುದಾಗಿ ಜೀವಿತವನ್ನು ನಡೆಸುತ್ತಾರೋ ಅಂಥವರು ಆಜ್ಞೆಗಳನ್ನು ಕೈಗೊಂಡು ನಡೆಯುವುದರಲ್ಲಿ ವಿಫಲರಾಗಿ ಬಿಡುತ್ತಾರೆ, ಕೆಲವೇ ದಿನಗಳಲ್ಲಿ ಬಿದ್ದು ಹೋಗಿ ಬಿಡುತ್ತಾರೆ. ಆದ್ದರಿಂದ ನಾವು ಪರಿಶುದ್ಧರಾಗಿರುವಂಥದ್ದು ದೇವರ ಕೃಪೆಯಿಂದಲೇ. ದೇವರೇ ನಮ್ಮನ್ನು ಪರಿಶುದ್ಧ ಮಾಡಿರುವಂಥದ್ದು. ಆ ಪರಿಶುದ್ಧತೆಯಲ್ಲಿ ನೆಲೆಗೊಂಡವರಾಗಿ ದೇವರ ಮೇಲಿರುವಂಥ ಪ್ರೀತಿಯಿಂದಲೇ ನಾವು ಆಜ್ಞೆಗಳನ್ನು ಕೈಗೊಂಡು ವಿಧೇಯರಾಗಿ ನಡೆಯುವಂಥದ್ದು ಎಂಬುದನ್ನು ಅರಿತು, ಇಂತಹ ಒಂದು ವಾತಾವರಣದಲ್ಲಿ, ಇಂತಹ ಒಂದು ಮನೋಭಾವದಲ್ಲಿ ನಾವು ಜೀವಿತವನ್ನು ನಡೆಸುವಾಗ ಖಂಡಿತವಾಗಿ ಅದು ಕ್ರೈಸ್ತ ಜೀವಿತದ ಪರಿಪೂರ್ಣತೆಗೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ದೇವರು ನಮ್ಮಲ್ಲಿಟ್ಟಿರುವಂಥ ಉದ್ದೇಶಗಳನ್ನು ಪರಿಪೂರ್ಣಗೊಳಿಸುವಂಥದ್ದಾಗಿದೆ ಎಂಬುದನ್ನು ಅರಿತು ನಮ್ಮನ್ನು ಆರಿಸಿಕೊಂಡು ಪರಿಶುದ್ಧ ಜನರನ್ನಾಗಿ ಮಾಡಿರುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನೀನು ನಮಗೆ ಸ್ಪಷ್ಟವಾಗಿ ತಿಳಿಸಿರುವಂತೆ ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು, ನಾನು ನಿಮ್ಮನ್ನು ಪರಿಶುದ್ಧ ಜನವಾಗುವಂತೆ ಮಾಡುವ ಯೆಹೋವನೆಂಬುದಾಗಿ ಹೇಳಿರುವಂತೆ ಈ ದಿವಸಗಳಲ್ಲಿ ಕರ್ತನೆ ನಾವು ನಿಮ್ಮ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥ ಜನರಾಗಿ ನಮ್ಮನ್ನು ಮಾರ್ಪಡಿಸು. ಅಪ್ಪ ತಂದೆ, ನೀವು ನಮ್ಮನ್ನು ಪರಿಶುದ್ಧ ಮಾಡುವಂಥ ಕರ್ತನಾಗಿದ್ದೀರಾ. ಅದಕ್ಕಾಗಿ ಅಪ್ಪ ನಿಮಗೆ ಸ್ತೋತ್ರಗಳು. ನಾವು ಮಾಡುವಂಥ ಕರ್ಮಗಳಿಂದ, ನಾವು ಮಾಡುವಂಥ ಕೆಲಸಗಳಿಂದ ನಾವು ನೀತಿವಂತರಾಗುವುದಲ್ಲ, ನಿಮ್ಮ ಕೃಪೆಯಿಂದಲೇ, ನಿಮ್ಮ ದಯೆಯಿಂದಲೇ, ಯೇಸು ಕ್ರಿಸ್ತನು ಸುರಿಸಿದಂಥ ಪರಿಶುದ್ಧ ರಕ್ತದ ಮೂಲಕವಾಗಿಯೇ ನಾವು ಪರಿಶುದ್ಧರಾಗಿರುವಂಥದ್ದು ಅದನ್ನು ಅರಿತು ಕರ್ತನೆ ಆ ಒಂದು ಸಂಬಂಧದಲ್ಲಿ ನೆಲೆಯಾಗಿದ್ದು ನಿಮ್ಮನ್ನು ಮೆಚ್ಚಿಸುವುದಕ್ಕಾಗಿ ಇನ್ನೂ ಹೆಚ್ಚಿನ ವಿಧೇಯತೆಯಲ್ಲಿ ನಿಮ್ಮ ಆಜ್ಞೆಗಳನ್ನು ಕೈಗೊಂಡು ನಡೆದು ನಿಮ್ಮ ಹೃದಯದ ಆಗ್ರಹಗಳನ್ನು ನೆರವೇರಿಸುತ್ತಾ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಜೀವಿತವಿರುವಂಥ ಸಕಲ ತಡೆಗಳು ನೀಗಿ ಹೋಗಲಿ, ಕಾರ್ಯಗಳಿರುವಂಥ ಎಲ್ಲ ವೈಫಲ್ಯತೆಗಳು ನೀಗಲಿ. ಯೇಸುವಿನ ನಾಮದಲ್ಲಿ ಸಕಲ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು, ಆಶೀರ್ವಾದವನ್ನು ಅನುಗ್ರಹಿಸು. ಮೇಲುಗಳನ್ನುಂಟು ಮಾಡು ಕರ್ತನೆ. ಯೇಸುವಿನ ನಾಮದಲ್ಲಿ ಸಮೃದ್ಧಿ ಉಂಟಾಗಲಿ. ಜೀವಿತಗಳನ್ನು ಆಶೀರ್ವದಿಸು ಕರ್ತನೆ. ತಡೆಗಳನ್ನು ಮುರಿದಾಕು, ಜಯವನ್ನು ಅನುಗ್ರಹಿಸು. ಜೀವಿತದ ಪ್ರತಿಯೊಂದು ಕಾರ್ಯಗಳಲ್ಲಿ ಸಂತೋಷಿಸುವಂತೆ ಅಪ್ಪ, ಹರ್ಷಿಸುವಂತೆ, ಆನಂದಿಸುವಂತೆ ವಿಷಯಗಳನ್ನು ನೆರವೇರಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಅದ್ಭುತಗಳನ್ನು ಮಾಡಿ, ಗುಣ ಮಾಡಿ ನಿನ್ನ ಮಕ್ಕಳನ್ನು ಸಂತೋಷಪಡಿಸು. ನಿನ್ನ ಆತಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಹಿಮೆಯೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.